ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಬಿಸಿಬೇಳೆ ಬಾತ್ ಅಂದರೆ ಯಾರಿಗಿಲ್ಲ ಇಷ್ಟ ಇಲ್ಲ ಹೇಳಿ. ತುಂಬಾ ರುಚಿಕರವಾದ ಮತ್ತು ಆರೋಗ್ಯಕರವಾದ ಬಿಸಿಬೇಳೆ ಬಾತನ್ನು ಒಂದೇ ಟೈಮಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ದರೆ ನಾನು ಹೇಗೆಲ್ಲ ಮಾಡಿದೆ, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಈಗ ವಿಡಿಯೋದಲ್ಲಿ ನೋಡೋಣ ಅಲ್ಲ. ಜೊತೆಗೆ ತರಕಾರಿ ಬೇಳೆ ಎಲ್ಲ ಇರೋದರಿಂದ ತುಂಬ ಪ್ರೋಟೀನ್ ಭರಿತವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ನಮಗೆ ಯಾವೆಲ್ಲ ಪ್ರೋಟೀನ್ ಸಿಗಬೇಕು ಎಲ್ಲ ಈ ಬ್ರೇಕ್ಫಾಸ್ಟಿಂದ ಸಿಗತ್ತೆ. ಹಾಗಾಗಿ ತುಂಬಾ ರುಚಿಕರವಾದ ಈ ಬ್ರೇಕ್ಫಾಸ್ಟನ್ನು ಹೇಗೆಲ್ಲ ಮಾಡೋದು ಅಂತ ಈಗ ನೋಡೋದಾದರೆ ಬನ್ನಿ. ಈಗ ನಾನು ಒಂದು ಕಪ್ ಅಳತೆಯಲ್ಲಿ 1.5 ಕಪ್ ಆಗಷ್ಟು ಅಕ್ಕಿಯನ್ನು ದಪ್ಪಕ್ಕಿ ತಗೊಂಡಿದ್ದೀನಿ. ಒಂದು 3/4 ಕಪ್ ಆಗಷ್ಟು ಬೇಳೆಯನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ತೊಳೆದು ಒಂದೇ ಸತಿಗೆ ನಾನು ಒಂದು ಟೈಮಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ 1 ಕಪ್ ಆಗಷ್ಟು ಕ್ಯಾರೆಟು, 1 ಕಪ್ ಆಗೋಷ್ಟು ದಪ್ಪ ಮೆಣಸಿಕಾಯಿ, 1 ಕಪ್ ಆಗಷ್ಟು ಹಸಿ ಬಟಾಣಿಯನ್ನು ಹಾಕಿದ್ದೀನಿ, 1 ಕಪ್ ಆಗಷ್ಟು ಆಲೂಗೆಡ್ಡೆ, 1 ಕಪ್ ಬೀನ್ಸು ಮತ್ತು ಟೊಮೊಟೊ, 1 ಕಪ್ ಆಗಷ್ಟು ಈರುಳ್ಳಿ, ಜೊತೆಗೆ ಒಂದು ಅರ್ಧ ಕಪ್ ಆಗಷ್ಟು ಕಡಲೆ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ. ಈಗ ನಾನು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಆಗಷ್ಟು ಬಿಸಿಬೇಳೆ ಬಾತ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟಕ್ಕೂ ನೀರನ್ನು ಹಾಕ್ಕೊಳ್ಳೋದಾದರೆ ಈಗ ನಾವು 1.5 ಕಪ್ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು. ಒಂದು 6-7 ಕಪ್ ಆಗಷ್ಟು ನೀರನ್ನು ನಾನು ಇದಕ್ಕೆ ಹಾಕೋತೀನಿ. ನೋಡಿ, ಇಷ್ಟು ನೀರು. ಯಾಕೆ ಅಂದರೆ ನೀರು ಜಾಸ್ತಿ, ಬೇಳೆ ಜಾಸ್ತಿ ಇರೋದ್ರಿಂದ ಅದರ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಜಾಸ್ತಿ ನೀರನ್ನು ಹಾಕೋಬೇಕಾಗತ್ತೆ. ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ಹಾಕೊಂಡ್ರೆ ಆಗುತ್ತೆ. ಈಗ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು 4 ವಿಸಲನ್ನು ತೆಗೆಸ್ಕೊಂಡ್ರೆ ಆಯಿತು. ನೋಡಿ, ರುಚಿಕರವಾದ ಬಿಸಿಬೇಳೆಬಾತು ರೆಡಿಯಾಗಿದೆ. ಈ ಹಂತದಲ್ಲಿ ಒಂದಷ್ಟು ಮನೆಯಲ್ಲೇ ಮಾಡಿರುವಂಥ ತುಪ್ಪ, ಒಂದು 2-3 ಸ್ಪೂನ್ ಆಗಷ್ಟು ತುಪ್ಪ, 1 ಕಪ್ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಹಾಕಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಜಾಸ್ತಿ ತೆಳುವಾದರೂ ಚೆನ್ನಾಗಿಲ್ಲ, ಇಲ್ಲ ಜಾಸ್ತಿ ಗಟ್ಟಿಯಾದ್ರೂ ಕೂಡ ಚೆನ್ನಾಗಿಲ್ಲ. ನಾನು ಹಾಕ್ಕೊಂಡಿರುವಂಥ ನೀರಿಗೆ ಕರೆಕ್ಟಾಗಿ ಆಗಿದೆ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿ ಚೂರನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದಾದ ನಂತರ ಈಗ ಒಂದು 8-10 ಗೋಡಂಬಿಯನ್ನು ತಗೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಣಮೆಣ್ಸಿಕಾಯನ್ನು ದೊಡ್ಡದಾಗಿ ಹಾಕಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕಡಲೆಬೀಜ, ನಾನು ಬೇಯೋದಕ್ಕೂ ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಈಗ ಕ್ರಿಸ್ಪಿಯಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಅಂತೇಳಿ ನಾನು ಇದನ್ನು ಒಂದು ಹೋಳಾಗೋಷ್ಟು, ಒಂದು ಅರ್ಧ ಕಪ್ ಆಗೋಷ್ಟು ಅಂತಲೇ ಹೇಳ್ಬೋದು ಕಡಲೆಬೀಜ ಮತ್ತು ಹಸಿ ಕರಿಬೇವನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಚೂರು ನಾವು ತಿಂತಿದ್ದಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೂರು ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಬಿಸಿಬೇಳೆ ಬಾತ್ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿ ಅಲ್ವಾ. ಈಸಿ ಜೊತೆಗೆ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೇಗನೆ ಆಗೋಗಿಬಿಡುತ್ತೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ಮಾಡೋದು ಟೈಮ್ ಏನು ಅಷ್ಟು ಹಿಡಿಯಲ್ಲ. ಬನ್ನಿ ಈಗ ಸರ್ವ್ ಮಾಡೋಣ. ಇದ್ರ ಜೊತೆಗೆ ಬೂಂದಿ ಖಾರನ ಹಾಕ್ಕೊಂಡು, ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರಂತೂ ನೆಕ್ಸ್ಟ್ ಲೆವೆಲ್ಗಿರುತ್ತೆ ರುಚಿ. ಯಾವ ಮಕ್ಕಳು ಈ ಬ್ರೇಕ್ಫಾಸ್ಟನ್ನು ಬೇಡ ಅಂತ ಹೇಳೋದೇ ಇಲ್ಲ, ಯಾಕೆಂದರೆ ತರಕಾರಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. ನೀವು ನೋಡಿ ಟ್ರೈ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್